ನಮಸ್ಕಾರ ಸ್ನೇಹಿತರೆ. ಇವತ್ತಿನ ನಮ್ಮ ಮಾತುಕತೆಯು ಮಾಯಮಾತೆ, ಯಶಸ್ಸಿನ ಪ್ರತೀಕ ರತನ್ ಟಾಟಾ ಅವರ ಸುತ್ತ ನಡೆಯಲಿದೆ. ಅವರು ತಮ್ಮ ಜೀವನದಲ್ಲಿ ಮಾಡಿದ ಸಾಧನೆ ಮಾತ್ರವಲ್ಲ, ಅವರು ನಮಗೆ ಕಲಿಸಿದ ಪಾಠಗಳಲ್ಲೂ ಅಪಾರ ಆಳವಿದೆ. ಈ ವಿಡಿಯೋ ನೀವು ನೋಡಿದ ಮೇಲೆ ನಿಮ್ಮೊಳಗೆ ಹೊಸ ಸಂಕಲ್ಪ ಮೂಡುವುದು ಖಚಿತ. ಜನಿಸಿದಾಗಲೇ ಎಲ್ಲವನ್ನೂ ಪಡೆದುಕೊಂಡವರು ಎನ್ನುವವರು ಅಷ್ಟಕ್ಕಿಷ್ಟಲ್ಲ. ರತನ್ ಟಾಟಾ ಅವರು ಟಾಟಾ ಕುಟುಂಬದ ಭಾಗವಾದರೂ ಅವರ ಪ್ರಯಾಣ ಸುಲಭವಾಗಿರಲಿಲ್ಲ. ಅಮೆರಿಕಾದ ಕಾರ್ನೆಲ್ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣವನ್ನು ಮುಂದುವರೆಸಿದ ಅವರು ಭಾರತಕ್ಕಾಗಿ ತಮ್ಮ ಹೃದಯದಲ್ಲಿ ಅಕ್ಕರೆಯುಳ್ಳ ವ್ಯಕ್ತಿಯಾಗಿ ಬೆಳೆದರು. ಇದು ತೋರಿಸುತ್ತದೆ, ಸುತ್ತಮುತ್ತ ಇರುವ ಪ್ರಪಂಚಕ್ಕಿಂತಲೂ ನಮ್ಮ ಕನಸು ದೊಡ್ಡದಾಗಿರಬೇಕು. ನಮ್ರತೆ. ಯಶಸ್ಸು ಬಂದ ನಂತರವೂ ನಾವು ಭೂಮಿಗೆ ಬೆಸೆಯಾಗಿರಬೇಕು. ರತನ್ ಟಾಟಾ ಎಂದಿಗೂ ತಾನು ದೊಡ್ಡವರಂತೆ ತೋರಿಸಿಕೊಳ್ಳಲಿಲ್ಲ. ನಾವು ಎಷ್ಟು ದೊಡ್ಡದಾಗಿದೆ ಎಂದರೂ ತಾವು ಸಣ್ಣದಾಗಿಯೇ ಇರುತ್ತೇನೆ ಎನ್ನುವುದು ನಮ್ಮ ವ್ಯಕ್ತಿತ್ವವನ್ನು ಶ್ರೇಷ್ಠವಾಗಿಸುತ್ತದೆ. ನೀವು ಈ ಜೀವನದಲ್ಲಿ ಯಶಸ್ಸನ್ನು ಕಂಡುಕೊಳ್ಳಬೇಕಾದರೆ ನೀವು ಸಾಹಸ ಮಾಡಲೇಬೇಕು. ರತನ್ ಟಾಟಾ ಅವರು ಜಾಗ್ವಾರ್ ಲ್ಯಾಂಡ್ ರೋವರ್ ಅನ್ನು ಖರೀದಿಸಿದಾಗ, ಟಾಟಾ ನ್ಯಾನೋ ಕಾರನ್ನು ಲೋಕಾರ್ಪಣೆ ಮಾಡಿದಾಗ ಇದು ಸಾಮಾನ್ಯ ಸಾಹಸವಾಗಿರಲಿಲ್ಲ. ಇಂದಿನ ದಿಗ್ಗಜ ಸಂಸ್ಥೆಗಳು ಅವರನ್ನು ಪ್ರಶಂಸಿಸುತ್ತವೆ. ಇದು ತೋರಿಸುತ್ತದೆ, ಡ್ರೀಮ್ ದೊಡ್ಡದಿರಲಿ, ಸಾಹಸ ಮಾಡದಿದ್ದರೆ ಯಶಸ್ಸು ಕೈಗೂಡದು. ಯಾವುದೇ ಯಶಸ್ಸು ಸತ್ಯವಾಗಲು ಅದು ಹಂಚಿಕೊಂಡಾಗ ಮಾತ್ರ. ರತನ್ ಟಾಟಾ ಅವರು ನಮ್ಮ ಸಮಾಜಕ್ಕೆ ಏನು ಕೊಡಬಹುದು ಎನ್ನುವುದರ ಬಗ್ಗೆ ಸದಾ ಯೋಚಿಸುತ್ತಿದ್ದರು. ಟಾಟಾ ಟ್ರಸ್ಟ್ಗಳು, ಸಾಮಾಜಿಕ ಯೋಜನೆಗಳು ಸಾವಿರಾರು ಲಕ್ಷಾಂತರ ಜನರ ಬದುಕನ್ನು ಬದಲಿಸಿವೆ. ಇದು ನಮಗೆ ತಿಳಿಸುತ್ತದೆ, ನಾವು ಏನು ಮಾಡಿದರೂ ಅದರಿಂದ ಸಮಾಜಕ್ಕೇನು ಲಾಭ ಎಂಬುದನ್ನು ನೀವು ನಾನು ಎಂದಿಗೂ ಮರೆತಿರಬಾರದು. ವಿಜಯದ ಹಾದಿಯಲ್ಲಿ ವಿಕಲತೆ ಅನಿವಾರ್ಯ. ರತನ್ ಟಾಟಾ ಅವರು ಕೂಡ ಟಾಟಾ ನ್ಯಾನೋ ಯೋಜನೆಯ ಮೊದಲ ದಿನಗಳಲ್ಲಿ ಸಾಕಷ್ಟು ಕಷ್ಟಗಳನ್ನು ಎದುರಿಸಿದರು. ಆದರೆ ಅವರು ಅಲ್ಲಿ ನಿಂತಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯೂ ವಿಫಲವಾದಾಗ ಆ ಸಮಯದಲ್ಲಿ ತಾವು ಎದ್ದು ನಿಂತು ಮುಂದುವರೆಯಲು ತಯಾರಾಗಿರಬೇಕು. ಸೋಲು ವಿಸರ್ಜನೆ ಅಲ್ಲ. ಒಬ್ಬ ವ್ಯಕ್ತಿ ಯಾವ ಮಟ್ಟಿಗೆ ದೊಡ್ಡವನು ಎನ್ನುವುದನ್ನು ಅವನ ತಂಡ ತೋರುತ್ತದೆ. ರತನ್ ಟಾಟಾ ಯಾವಾಗಲೂ ಉತ್ತಮ ಜನರೊಂದಿಗೆ ಕಾರ್ಯನಿರ್ವಹಿಸಿದರು. ಅವರು ಸದಾ ನಂಬುತ್ತಿದ್ದದ್ದು ಏನೆಂದರೆ, ಒಬ್ಬನೇ ಎಲ್ಲವನ್ನೂ ಮಾಡಲಾಗದು, ಆದರೆ ಉತ್ತಮ ತಂಡವು ಹಿಮಶಿಖರದಷ್ಟು ಉನ್ನತಿಯಾಗುತ್ತದೆ. ನಿಮಗೂ ನಿಮ್ಮ ವ್ಯಾಪಾರದಲ್ಲಿ ಉತ್ತಮ ಜನರನ್ನೊಳಗೊಂಡ ಪ್ರಾಮಾಣಿಕತೆಯ ತಾಣದ ಮೇಲೆ ಇರೋ ತಂಡವೇ ಅತ್ಯಂತ ಮುಖ್ಯ. ಇವತ್ತು ರತನ್ ಟಾಟಾ ಎಂಬ ಹೆಸರು ಕೇಳಿದಾಗ ನಾವೆಲ್ಲರೂ ಪ್ರೇರಣೆಯುಳ್ಳವರಾಗುತ್ತೇವೆ. ಅವರ ಜೀವನದ ಪಾಠಗಳು ನಮ್ಮಲ್ಲೂ ಕಾರ್ಯಗತವಾಗಬೇಕು. ಅವರ ಜೀವನದ ಚಿಹ್ನೆ ನಮಗೆ ತೋರಿಸುತ್ತದೆ, ಯಶಸ್ಸು ದೊಡ್ಡದಾಗಿರಲಿ, ಆದರೆ ಅದು ಒಬ್ಬನ ಹೃದಯದಲ್ಲಿರುವ ಸಂತೋಷವೇ ಆಗಿರಬೇಕು. ಅವರಿಂದ ಕಲಿಯುವುದು ಬಹಳಷ್ಟು ಇದೆ. ನಮ್ಮ ಉದ್ಯಮಶೀಲತೆಯನ್ನು ನಯವಾಗಿ ಆದರೆ ಬಲವಾಗಿ ಹತ್ತಿಕ್ಕುವ ಒಂದು ಪಥವಾಗಿ ರೂಪಿಸೋಣ. ಸ್ನೇಹಿತರೆ, ನಾವು ನಮ್ಮಲ್ಲಿ ಇಂದೇ ತೀರ್ಮಾನ ಮಾಡೋಣ. ನಾವು ಈ ಪಾಠಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸೋಣ. ಯಶಸ್ಸು ನಮ್ಮನ್ನು ಕರೆದೊಯ್ಯಬೇಕಾದರೆ ನಾವು ಹೊಸದಾಗಿ ಯೋಚಿಸಬೇಕು. ಇದನ್ನು ವಿಡಿಯೋವನ್ನು ಇಷ್ಟಪಟ್ಟರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.